ಆಲೂರು ತಾಲೂಕಿನ ಕುಂದೂರು ಹೋಬಳಿಯ ಚನ್ನಾಪುರ ಗ್ರಾಮದಲ್ಲಿ ಶುಕ್ರವಾರ ಬೆಳಗ್ಗೆ ಸರಿಸುಮಾರು 11:30 ಸಮಯದಲ್ಲಿ ಸ್ನೇಹಿತ್ ಎಂಬ ಬಾಲಕ ಮನೆಯಲ್ಲಿ ತಿಂಡಿ ತಿಂದು ಟಿವಿ ನೋಡುತ್ತಿದ್ದ ಸಮಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ನಿನ್ನೆ ಮುಂಜಾನೆಯಿಂದಲೂ ಆಟವಾಡಿಕೊಂಡು ಮನೆಯಲ್ಲೇ ಇದ್ದ ಅಣ್ಣ ಸಂಜೀವ್ ಹಾಗೂ ಸ್ನೇಹಿತ ಎಂಬ ಬಾಲಕರು ಚನ್ನಾಪುರ ಗ್ರಾಮದ ಶ್ರೀ ನಂಜಪ್ಪಗೌಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ನಡೆಸುತ್ತಿದ್ದರು. ಶುಕ್ರವಾರದಂದು ಇಬ್ಬರು ಸಹ ಶಾಲೆಗೆ ಹೋಗದೆ ಮತ್ತೆ ಮನೆಯಲ್ಲಿ ಆಟವಾಡಿಕೊಂಡು ಇದ್ದರು. 2 ವರ್ಷದ ಹಿಂದಷ್ಟೇ ತಂದೆಯನ್ನ ಕಳೆದುಕೊಂಡಿದ್ದ ಬಾಲಕ ತಾಯಿ ತೋಟಕ್ಕೆ ಕೆಲಸಕ್ಕೆ ಹೋಗಿದ್ದ ಸಮಯದಲ್ಲಿ ಮನೆಯಲ್ಲಿ ಅಜ್ಜ ಅಜ್ಜಿ ಮನೆಯಿಂದ ಹೊರಗೆ ಇದ್ರು. ಅಣ್ಣನು ಮನೆಯಿಂದ ಹೊರಗೆ ಆಟವಾಡಲು ಹೋಗಿದ್ದ ವೇಳೆ ಸ್ನೇಹಿತ ಎಂಬ ಬಾಲಕ ಮನೆಯಲ್ಲಿ ತಿಂಡಿ ತಿಂದು ಟಿವಿ ನೋಡಿಕೊಂಡು ಕುಳಿತಿದ್ದ ಸಮಯದಲ್ಲಿ ಹೃದಯಾಘಾತವಾಗಿ ಮಂಚದ ಮೇಲಿನಿಂದ ಕೆಳಗೆ ಬಿದ್ದು ಆಕಸ್ಮಿಕವಾಗಿ ಸಾವನ್ನಪ್ಪಿದ್ದು, ಮನೆಯವರು ಮನೆಗೆ ಬಂದು ನೋಡಿದಾಗ ಕೆಳಗೆ ಬಿದ್ದು ಉಸಿರಾಟ ನಿಂತು ಹೋಗಿದ್ದನ್ನ ಗಮನಿಸಿ ಚನ್ನಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅಷ್ಟರಲ್ಲಿ ಪ್ರಾಣ ಹೋಗಿರುವುದಾಗಿ ವೈದ್ಯರು ತಿಳಿಸಿದ ನಂತರ ಅಲ್ಲಿಂದ ತಾಲೂಕಿನ ಆಲೂರು ಸರ್ಕಾರಿ ಆಸ್ಪತ್ರೆಗೆ ಖಾಸಗಿ ವಾಹನದಲ್ಲಿ ಕರೆತಂದು ಮತ್ತೊಮ್ಮೆ ಚಿಕಿತ್ಸೆಗೆ ಒತ್ತಾಯ ಮಾಡಿದ್ದಾರೆ. ಆದರೆ ಅಲ್ಲೂ ಕೂಡ ವೈದ್ಯರು ಪರೀಕ್ಷಿಸಿ ಪ್ರಾಣ ಹೋಗಿರುವುದಾಗಿ ತಿಳಿಸಿದ್ದಾರೆ. ನಂತರ ಮೃತದೇಹವನ್ನ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಬಂದು ಅಂತ್ಯಕ್ರಿಯೆ ನಡೆಸಿದ್ದಾರೆ. ಬಾಲಕನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಶಾಲೆಯ ಮುಖ್ಯೋಪಾಧ್ಯಾಯ ಹಾಲಪ್ಪ ಮಾತನಾಡಿ, ಮೃತಪಟ್ಟ ಬಾಲಕನು ತುಂಬಾ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದು ವಿದ್ಯಾಭ್ಯಾಸ ಆಟೋಟ ಎಲ್ಲದರಲ್ಲೂ ಉತ್ತಮ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದನು ಹಾಗೂ ಶಾಲೆಯ ಮಕ್ಕಳೊಂದಿಗೆ ಎಲ್ಲರೊಂದಿಗೂ ಅನ್ಯೋನ್ಯವಾಗಿದ್ದನು. ಶಾಲೆಯ ಸ್ನೇಹಿತರಿಗಷ್ಟೇ ಅಲ್ಲದೆ ಶಿಕ್ಷಕರಿಗೂ ಸಹ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದನು. ಅವನ ಸಾವು ಇಡೀ ಶಾಲೆಗೆ ನೋವನ್ನ ತಂದಿದೆ. ಅದೇ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತವಾಗಿರುವುದು ಎಲ್ಲರಲ್ಲೂ ಆತಂಕ ಮೂಡಿಸಿದೆ ಹಾಗೂ ಇತ್ತೀಚಿನ ಆಹಾರ ಶೈಲಿ ಫಾಸ್ಟ್ ಫುಡ್, ಜಂಕ್ ಫುಡ್ ಗಳಿಂದ ಪೋಷಕರು ವಿದ್ಯಾರ್ಥಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. 19ನೇ ತಾರೀಕಿನ ದಿವಸ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಲೂರಿನಲ್ಲಿತ್ತು. ಅವನು ಪ್ರತಿಭಾ ಕಾರಂಜಿನಲ್ಲಿ ಮತ್ತು ಓದೋದ್ರಲ್ಲಿ ಎಲ್ಲಾದರೂ ಕೂಡ ಭಾಳ ಬ್ರಿಲಿಯಂಟ್ ಇದ್ದ. ನಾವೆಲ್ಲ ಕಾರ್ಯಕ್ರಮಕ್ಕೆ ಆಲೂರಿಗೆ ಕರ್ಕೊಂಡೋಗಿ ಅಲ್ಲಿಂದ ಮತ್ತೆ ನಾವು ಸಂಜೆ ಮುಗಿಸಿದ ತಕ್ಷಣ ವಾಪಸ್ ಕಳಿಸಿದ ಮೇಲೆ ನಿನ್ನೆ ಬೆಳಗ್ಗೆ ಅವನು ಅಣ್ಣ ತಮ್ಮ ಇಬ್ಬರೂ ಕೂಡ ಶಾಲೆಗೆ ಬಂದಿರಲಿಲ್ಲ. ನಾವೇನೋ ಕಾರಣಾಂತರದಿಂದ ಬಂದಿರಲಿಲ್ಲ ಅಂತ ನಾವು ತಿಳ್ಕೊಂಡಾಗ ಮಧ್ಯಾಹ್ನದಷ್ಟೊತ್ತಿಗೆ ಗೊತ್ತಾಯಿತು ಅವನು ಮನೆಯಲ್ಲಿದ್ದವನು ಆಟೋಮೆಟಿಕ್ಕಾಗಿ ಹೆಚ್ಚು ಕಮ್ಮಿ ಆಗಿದ್ದವನೇ ಅಂತ. ಕಡೆಗೆ ಅಲ್ಲಿಂದ ಇವರು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋದಾಗ ಹಾಸ್ಪಿಟ್ಲಿನಲ್ಲಿ ಅವನು ಪೂರ್ತಿ ಹೋಗಿದೆ, ಜೀವ ಮತ್ತೆ ಏನೂ ಇಲ್ಲ ಅಂತ ಅವರು ಡಾಕ್ಟ್ರು ಹೇಳಿಕೆ ಕೊಟ್ಟಾಗ ಅಲ್ಲಿಂದ ಮತ್ತೆ ವಾಪಸ್ಸು ಬಾಡಿಯನ್ನು ತಂದು ನಿನ್ನೆ ಸಂಜೆ 7 ಗಂಟೆ ಹೊತ್ತಿಗೆ ಶವ ಸಂಸ್ಕಾರವನ್ನು ಮಾಡಿದ್ದೇವೆ. ನಮ್ಮ ಶಾಲೆಯಲ್ಲಿ ಭಾಳ ಆಕ್ಟಿವ್ ಆಗಿದ್ದ ಒಳ್ಳೆ ಹುಡುಗ. ಇಲ್ಲಿ ಯಾವುದೇ ರೀತಿ ಶಾಲೆಯಲ್ಲಿ ತೊಂದರೆ ತಾಪತ್ರೆ, ಹುಡುಗರಿಗೆ ತೊಂದರೆ ಕೊಡೋದು ಮತ್ತೊಂದು ಯಾವುದೇ ಥರ ಇಲ್ಲ. ಭಾಳ ಅತ್ಯುತ್ತಮವಾದ ಹುಡುಗ, ಬ್ರಿಲಿಯಂಟ್ ಇದ್ದ. ನಾವು ಹೇಳಿದ್ನ ಭಾಳ ನಯ ವಿನಯದಿಂದ ಕೇಳೋನು. ನಮ್ಮೆಲ್ಲರಿಗೂ ಕೂಡ ವಿಧೇಯನಾಗಿ ನಡ್ಕಟ್ಟಿದ್ದು, ನಮ್ಮೆಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ವಿದ್ಯಾರ್ಥಿನೂ ಕೂಡ ಆಗಿದ್ದ. ಅವನು ನಿನ್ನೆ ಕಾಕತಾಳೆ ಎಂಬಂತ ಅವನು ನಿನ್ನೆ ಶಾಲೆಗೆ ಆಬ್ಸೆಂಟ್ ಆಗಿದ್ದ. ಆಮೇಲೆ ನಮಗೆ ಗೊತ್ತಾಯಿತು ಇವನು ಈ ಥರ ಎಕ್ಸ್ಪೈರ್ಡ್ ಆಗಿದ್ದಾನೆ ಅಂತ. ಅಷ್ಟು ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಇತ್ತಾ ಸರ್? ಆರೋಗ್ಯದ ಸಮಸ್ಯೆ ಅಂದರೆ ನಮ್ಮ ಶಾಲೆನಲ್ಲಿ ಅವನು ಆ ರೀತಿ ಏನು ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಬಗ್ಗೆ ಏನು ಹೇಳ್ಕೊಂಡಿರಲಿಲ್ಲ. ಅವನು ನಮಗೆಲ್ಲ ನೋಡೋಕೆ ಆಕ್ಟಿವ್ ಆಗಿದ್ದ. ನಮ್ಮೆಲ್ಲ ಶಿಕ್ಷಕರಿಗೆ ಕೂಡ ಅವನು ಭಾಳ ಮುದ್ದಿನ ವಿದ್ಯಾರ್ಥಿಯಾಗಿದ್ದ. ಅದ್ರ ಜೊತೆಗೆ ಭಾಳ ಎಲ್ಲ ಇದರಲ್ಲೂ ಕೂಡ ಅವನು ಕಲೆ ಮತ್ತು ಓದೋದ್ರಲ್ಲಿ, ಕ್ರೀಡೆಯಲ್ಲಿ ಎಲ್ಲದರಲ್ಲೂ ಕೂಡ ಮುಂದೆ ಇದ್ದ. ಎಷ್ಟನೇ ತರಗತಿ ವಿದ್ಯಾರ್ಥಿ ಸರ್? 6ನೇ ತರಗತಿ ವಿದ್ಯಾರ್ಥಿ. ಅವನು ಸ್ನೇಹಿತ ಅಂತ. ತಂದೆ ಇಲ್ಲ, ಅವನು ಅವ್ರ ತಾಯಿನೇ 2 ಮಕ್ಕಳನ್ನ ಸಾಕೊಂಡು ಇದ್ರು.